ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ 2 ದಿನದ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಾಸನ ಚಾಲೆಂಜರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿ ಕಪ್ ಅನ್ನು ಮುಡಿಗೇರಿಸಿಕೊಂಡಿತು. ನಗರದ ಕಲಾ ಕಾಲೇಜು, ವಿಜ್ಞಾನ ಕಾಲೇಜು ಹಾಗೂ ಎನ್ಸಿಇ ಕಾಲೇಜ್ ಮೈದಾನದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಟ್ಟು 24 ತಂಡಗಳು ಭಾಗವಹಿಸಿದ್ದವು. ಇವುಗಳಲ್ಲಿ ಹಾಸನ ಚಾಲೆಂಜರ್ಸ್ ತಂಡ ಪ್ರಥಮ, ಬೆಂಗಳೂರು ದ್ವಿತೀಯ ಹಾಗೂ ಕೊಡಗು ತಂಡ 3ನೇ ಬಹುಮಾನ ಪಡೆದುಕೊಂಡಿತು. ಭಾನುವಾರ ಸಂಜೆ ಕಲಾ ಕಾಲೇಜು ಮೈದಾನದಲ್ಲಿ ಬೆಂಗಳೂರು ಹಾಗೂ ಹಾಸನ ಚಾಲೆಂಜರ್ಸ್ ತಂಡದ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಿದ ಹಾಸನ ಚಾಲೆಂಜರ್ಸ್ ತಂಡ ನಿಗದಿಸಿದ 3 ಓವರ್ಗಳಲ್ಲಿ 51 ರನ್ ಗಳಿಸಿತು. ನಂತರ ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡ ಮೊದಲ ಓವರ್ನಲ್ಲಿ ಪ್ರಮುಖ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಬಳಿಕ ನಿರಂತರವಾಗಿ ವಿಕೆಟ್ ಕಳೆದುಕೊಂಡು ಕೇವಲ 21 ರನ್ ಗಳಿಸಿ ಸೋಲೊಪ್ಪಿಕೊಂಡಿತು. ವಿಜೇತ ತಂಡಗಳಿಗೆ ಸಕಲೇಶಪುರ ಆಲೂರು ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು, ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಪಿ ಮದನಗೌಡ, ಕಾಂಗ್ರೆಸ್ ಮುಖಂಡ ಜೆಸಿಬಿ ಚಂದ್ರಶೇಖರ್ ಮತ್ತಿತರರು ಪ್ರಶಸ್ತಿ ಪ್ರದಾನ ಮಾಡಿದರು. ಗೆದ್ದ ಹಾಸನ ತಂಡವು ಕೊನೆಯಲ್ಲಿ ಬ್ಯಾಂಡ್ ಸೆಟ್ ಕೆಲ ಸಮಯ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿತು. ಇದೇ ವೇಳೆ ಕ್ರಿಕೆಟ್ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಜನಮಿತ್ರ ಪತ್ರಿಕೆ ವ್ಯವಸ್ಥಾಪಕ ಅಭಿಜಿತ್ ಅವರಿಗೆ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ನೀಡಿ ಗೌರವಿಸಿತು. ಸಭೆಗೆ ಬಂದ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಕೊಡಿ ಅಂತೇಳಿ ಹಾಸನ ಜಿಲ್ಲೆಯಲ್ಲಿ ಅವರ ಅಧ್ಯಕ್ಷರಾದಂತಹ ವೇಣುಕುಮಾರ್ ಮತ್ತು ಎಲ್ಲ ಪದಾಧಿಕಾರಿಗಳು ವಿನಂತಿಯನ್ನು ಮಾಡಿದ್ರು. ಮದನಗೌಡರ ಜೊತೆ ಸಮಾಲೋಚನೆ ಮಾಡಿ ಈ ಜವಾಬ್ದಾರಿಯನ್ನು ಅವರಿಗೆ ನೀಡಿದ್ವಿ. ಅತ್ಯಂತ ಅದ್ಭುತವಾಗಿ ಸಂಘಟನೆ ಮಾಡಿ ಎಲ್ಲರನ್ನ ಮೆಚ್ಚುಗೆಯಲ್ಲಿ, ಅದು ಊಟದ ವಿಚಾರ ಇರ್ಬೋದು, ವಸತಿ ವಿಚಾರ ಇರ್ಬೋದು, ಅಥವಾ ಎಲ್ಲರ ಪ್ರೀತಿ ಒಡನಾಟ ಇರ್ಬೋದು, ಎಲ್ಲದರಲ್ಲೂ ಕೂಡ ಸಹಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇಡೀ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಕೊಟ್ಟು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇವೆ. ಹಾಗೆ ಇವತ್ತು ಇಲ್ಲಿ ನಮಗೆ ಕಾಣ್ತಾ ಇರುವಂತವರು ವೇಣುಕುಮಾರ್ ಒಬ್ಬರೇ ಅಷ್ಟೇ ಅಲ್ಲ, ವೇಣುಕುಮಾರ್ ಅಂತ ಎಲ್ಲರೂ ಕೂಡ ಅನೇಕರು ನಮ್ಮ ಇಡೀ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮಂಜುನಾಥ್, KR ಮಂಜುನಾಥ್ ಅವರು ಕಾಮೆಂಟ್ರಿ ಮಾಡೋದ್ರಿಂದ ಹಿಡಿದು ಇಲ್ಲಿ ಲೈನ್ ಇದನ್ನ ಹಾಕೋದ್ರಿಂದ ಹಿಡಿದು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ಒಬ್ಬೊಬ್ಬರು ಹೆಸರು ಹೋದ್ರೆ ಬೇಡ ಆಗ್ತವೆ. ಹಾಗೆ ಎಲ್ಲ ರೀತಿಯ ಸಹಕಾರವನ್ನ ಇಲ್ಲಿಯ ಜಿಲ್ಲಾಡಳಿತ ನಮಗೆ ಕೊಟ್ಟಿದೆ. ಹಾಗಾಗಿ ಮತ್ತೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಅಗತ್ಯಕ್ಕೆ ತಕ್ಕಂತೆ ಸಹಕಾರವನ್ನ ನಿರೀಕ್ಷೆ ಮಾಡಿ ಆ ಸಹಕಾರದಲ್ಲಿ ಆ ಸಹಕಾರ ಅನ್ನೋದೇ ಒಂದು ಅಪಹಾಸ್ಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕ್ರೀಡಾಕೂಟವನ್ನ ಬಹುದೊಡ್ಡದಾಗಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲಾ ಕ್ರೀಡಾಕೂಟಕ್ಕೆ ತಾವೆಲ್ಲರೂ ಆಗಮಿಸಿ ನಾವೆಲ್ಲ ಒಂದು ಆತಿಥ್ಯವನ್ನ ಸ್ವೀಕರಿಸಿದ್ದೀನಿ. ಬಹುತೇಕ 24 ತಂಡಗಳಿಗೆ ಬಂದಂತ ಸಂದರ್ಭದಲ್ಲಿ ಮೊದಲು ಒಂದು 200 ವಸತಿ ವ್ಯವಸ್ಥೆಗೆ ಯೋಜನೆ ಮಾಡಿದ್ವಿ. ಕೊನೆಗೆ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮತ್ತೆ ಕಠಿಣ ಆದೇಶದ ನಂತರ ಅದನ್ನು 400ಕ್ಕೆ ಏರಿಸಿದ್ವಿ. ಬಹುತೇಕ ಸಣ್ಣ ಪುಟ್ಟ ಲೋಪದೋಷಗಳು ನಮ್ಮಿಂದಲೂ ಆಗಿರ್ಬೋದು, ಕೆಲವರಿಗೆ ಸಣ್ಣ ಪುಟ್ಟ ತೊಂದರೆಗಳಾಗಿರ್ಬೋದು, ಊಟದ ವ್ಯವಸ್ಥೆಯಲ್ಲಿ ಇರ್ಬೋದು, ವಸತಿ ವ್ಯವಸ್ಥೆಯಲ್ಲಿ ಇರ್ಬೋದು, ಎಲ್ಲವನ್ನು ಇವತ್ತಿಗೆ ಅದನ್ನೇ ಹೊಟ್ಟೆಗೆ ಹಾಕೊಂಡ್ಬಿಟ್ಟು ಈ ಎಲ್ಲ ನಮ್ಮ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮ್ಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದು ಸಣ್ಣ ಯಾವುದೇ ರೀತಿ ಘರ್ಷಣೆ ಆಗದಿರಲು ಮುಕ್ತಾಯ ಆಗಿದೆ. ತುಂಬಾ ಸಂತೋಷ ಆಗುತ್ತೆ. ಇದೇ ರೀತಿ ಕ್ರೀಡಾಕೂಟಗಳನ್ನ ನಿರಂತರವಾಗಿ ತಾವೆಲ್ಲರೂ ಕೂಡ ಮಾಡಬೇಕು. ತಾವೆಲ್ಲರೂ ಕೂಡ ಒಗ್ಗಟ್ಟಕ್ಕೆ ಸೇರ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಕರೆದು ವೇದಿಕೆಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಮಾತಾಡ್ಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರೂ ಕೂಡ ಅತ್ಯಂತ ಋಣಿಯಾಗಿರ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ತಾವು ಕೊಟ್ಟಂತ ಪ್ರೀತಿಯಿಂದ ನಾನು ಕೂಡ ಒಬ್ಬ ಶಾಸಕನಾಗಿದ್ದೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗೆ, ರಾಜ್ಯ ಪದಾಧಿಕಾರಿಗಳಿರ್ಬೋದು, ಜಿಲ್ಲಾ ಪದಾಧಿಕಾರಿಗಳಿರ್ಬೋದು, ತಾಲೂಕು ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದ ಹೇಳಿ ನಾನು ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.